ಹಲೋ ಫ್ರೆಂಡ್ಸ್ ಈ ದಿನ ನಾನು ಕ್ಯೂಟಾಗಿರೋಂಥ ಈಸಿಯಾಗಿ ಹಾಕುವಂತಹ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಈಸಿ, ನೋಡಿ ಎಷ್ಟು ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಿದೆ ಅಂತ. ಇದನ್ನು ಸುಲಭವಾಗಿ ಈಸಿಯಾಗಿ ಏನೂ ಪ್ರಾಬ್ಲಮ್ ಬರ್ದಲೇ ಇರೋ ರೀತಿ ಯಾವ ರೀತಿ ಹಾಕೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹೀಗೆ ನಾನು ಹಾಕ್ತಿರೋ ವಿಡಿಯೋನ ನೋಡ್ತಾ ಇರಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಬ್ರೈಡಲ್ ಸ್ಯಾರಿ ಕುಚ್ಚು ಹೇಳ್ಕೊಡ್ತೀನಿ. ಅದನ್ನು ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಆರೆಂಜ್ ಕಲರ್ ದಾರವನ್ನು 6 ಎಳೆ ತೊಗೊಂಡಿದ್ದೀನಿ. ಅದನ್ನು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪನಾಗಿರುವಂತಹ ರೌಂಡ್ ಬೀಡನ್ನು ಸಹ ತೊಗೊಂಡಿದ್ದೀನಿ. ಸ್ಮಾಲ್ ಬೀಡ್ ಸಹ ತೊಗೊಂಡಿದ್ದೀನಿ. ಇಲ್ಲಿ ನಾನು ಮೆಟಲ್ ಬೀಡನ್ನು ತೊಗೊಂಡಿದ್ದೀನಿ. ಸೊ ಮೊದಲು ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ನಾನು ಸ್ಯಾಂಪಲ್ ಪೀಸ್ಗೆ ನಾಟನ್ನು ಬ್ಯಾಕ್ ಸೈಡ್ಗೆ ಬರೋ ಥರ ಲಾಕನ್ನು ಮಾಡ್ತಾ ಇದ್ದೀನಿ, ನೋಡ್ತಿದ್ದೀರಲ್ಲ. ಸೊ ಒಂದು ಲಾಕನ್ನು ಹಾಕಿದ ನಂತರ ಚೈನ್ ಹಾಕ್ಕೊಳ್ಳೋಣ. 1 ಚೈನ್ ಹಾಕಿದ್ದೀನಿ, 2 ಚೈನ್, 3 ಚೈನ್, 4 ಚೈನ್, 5 ಚೈನ್. ಸೊ ನಾನಿಲ್ಲಿ ಲಾಕನ್ನು ಮಾಡಿಕೊಂಡು 5 ಚೈನ್ ಹಾಕ್ಕೊಂಡು 5 ಚೈನ್ ಲೆವೆಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕನ್ನು ಮಾಡ್ತಾ ಇದ್ದೀನಿ. 1 ಟೈಮ್ ನಾನು ದಾರವನ್ನು ಲಾಕ್ ಮಾಡಿಕೊಂಡು 5 ಚೈನ್ ತೊಗೊಂಡು 5 ಚೈನ್ ಲಾಕ್ ಮಾಡಿದ್ದೀನಿ. ನಂತರ ಎಗೇನ್ ನಾವು ಚೈನನ್ನು ಹಾಕ್ಕೊಳ್ಳೋಣ. ಎಗೇನ್ ನಾನು 5 ಚೈನನ್ನು ಹಾಕ್ಕೊತಿದ್ದೀನಿ. ನೋಡಿ, 4 ಚೈನ್ ಹಾಕಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಚೈನನ್ನು ಹಾಕ್ಕೊತೀನಿ. 5 ಚೈನ್ ಹಾಕಿದ ನಂತರ 5 ಚೈನ್ ಇದನ್ನು ಅಷ್ಟೇ 5 ಚೈನ್ ಲೆವೆಲ್ಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ಲ, ನಾನು ಲಾಕನ್ನು ಮಾಡ್ತಿದ್ದೀನಿ. ಸೊ ಇಲ್ಲಿ ನಾನು ಸ್ಟಾರ್ಟಿಂಗ್ನಲ್ಲಿ 2 ಟೈಮ್ 5 ಚೈನನ್ನು ತೊಗೊಂಡು ಲಾಕನ್ನು ಮಾಡಿದ್ದೀನಿ. ಈಗ ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. ಮೇಲ್ಭಾಗ ಮಾಡಿ ನಾವು ದಪ್ಪದಾಗಿರೋ ಬೀಡನ್ನು ತೋರಿಸಿದ್ನಲ್ಲ, ಸೊ ಆ ಬೀಡನ್ನು ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಈ ಥರ ಬೀಡಿಲ್ಲ ಅಂದರೆ ಸೊ ಬೇರೆ ಥರ ಬೀಡನ್ನು ಸಹ ಹಾಕ್ಕೋಬೋದು. ಈಗ ಈ ಬೀಡನ್ನು ನಾವು ಇನ್ಸರ್ಟ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ತೊಗೋಬೇಕಾದ್ರೆ ನಮಗೆ 6 ಎಳೆನೂ ಸಹ ಆ ಬೀಡ್ನ ಹೋಲಲ್ಲಿ ಪಾಸ್ ಆಗಬೇಕು. ಸೊ 1 ಎಳೆ ಮಿಸ್ ಆದರೂ ನೀವು ಎಗೇನ್ ಮೊದಲಿಂದ ನೀವು ಬೀಡ್ನ ಒಳಗಡೆ ಥ್ರೆಡ್ ಪಾಸ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಬೀಡನ್ನ ಹಾಕಿದ ನಂತರ ಬೀಡ್ ಲಾಕ್ ಮಾಡಿ ಅದನ್ನು ಬಟ್ಟೆಗೆ ಬೀಡ್ ಲೆವೆಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕನ್ನು ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಬೀಡನ್ನು ಲಾಕ್ ಮಾಡ್ತಾಯಿದ್ದೀನಿ. ಸೊ ಲಾಕ್ ಮಾಡಿದ ನಂತರ ಎಗೇನ್ ನಾವು 5 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ, 5 ಚೈನ ಹಾಕ್ಕೊಂಡು ಲಾಕನ್ನು ಮಾಡ್ತಾಯಿದ್ದೀನಿ. ಬೀಡ್ ಹಾಕಿದ ನಂತರ 5 ಚೈನ್ 1 ಟೈಮ್ ಹಾಕಿದ್ದೀನಿ. ಮತ್ತೆ ನಾವು 5 ಚೈನನ್ನು ಹಾಕ್ಕೊಳ್ಳೋಣ. ಸೊ ನಾನು 5 ಚೈನನ್ನು ಬೀಡ್ ಹಾಕಿದ ನಂತರ ಸೆಕೆಂಡ್ ಟೈಮ್ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಬೀಡ್ ಹಾಕಿದ ನಂತರ 5 ಚೈನನ್ನು 2 ಟೈಮ್ ಹಾಕ್ಕೊಂಡಿದ್ದೀನಿ. ನಂತರ ಎಗೇನ್ ಮತ್ತೆ ಇನ್ನೊಂದು ಸರಿ ನಾವು 5 ಚೈನನ್ನು ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗ್ನಲ್ಲಿ ನಾವು 5 ಚೈನನ್ನು 2 ಟೈಮ್ ಹಾಕ್ಕೊಂಡಿರ್ತೀವಿ. ನಂತರ ಬೀಡ್ ಲಾಕ್ ಮಾಡಿದ ನಂತರ 5 ಚೈನನ್ನು 3 ಟೈಮ್ ಹಾಕ್ಕೊತೀವಿ. ಸೊ ಇನ್ನು ನಾನು ಇಲ್ಲಿ 5 ಚೈನನ್ನು 3ನೇ ಸಲ ಹಾಕಿ ಲಾಕನ್ನು ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ನಂತರ ನಾವು ಮತ್ತೆ ದಾರವನ್ನು ಮೇಲ್ಭಾಗ ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ. ಈ ಥರ ಹಾಕಿದ ನಂತರ ಎಗೇನ್ ನಾವು 3 ಟೈಮ್ ಹಾಕಿದ ನಂತರ ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ಸೇಮ್ ಅದೇ ಬೀಡನ್ನು ಮತ್ತೆ ಇನ್ನೊಂದು ಹಾಕ್ಕೊಳ್ಳೋಣ. ಸೊ ಸೇಮ್ ಇದೇ ರೀತಿ ನಿಧಾನವಾಗಿ 6 ಎಳೆನ ಪಾಸ್ ಮಾಡಿ ಬೀಡನ್ನು ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಥ್ರೆಡ್ಡನ್ನು ಇನ್ಸರ್ಟ್ ಮಾಡಿದಾಗಿದೆ. 1 ಟೈಮ್ ನಾವು ಲಾಕ್ ಮಾಡ್ಕೊಂಡಿದ ನಂತರ ಅದು ಬೀಡ್ ಎಲ್ಲಿಗೆ ಬರುತ್ತೆ ಆ ಲೆವೆಲ್ಗೆ ನಾವು ಬಟ್ಟೆಗೆ ಬೀಡನ್ನು ಲಾಕ್ ಮಾಡ್ಕೋಬೇಕು 1 ಟೈಮ್. ಸೊ ಲಾಕ್ ಆಗಿದ ನಂತರ ನಾನಿಲ್ಲಿ 2 ಸರಿ ಮಾತ್ರ ಬೀಡನ್ನು ಹಾಕ್ತಿದ್ದೀನಿ. ಸೊ ಸ್ಟಾರ್ಟಿಂಗ್ನಲ್ಲಿ ಎಂಡಿಂಗ್ನಲ್ಲಿ 5 ಚೈನನ್ನು 2 ಟೈಮ್ ಹಾಕ್ಕೊಳ್ಳಿ. ನೀವೇನಾದರೂ ಹಿಂಗೆ ಕಂಟಿನ್ಯೂ ಮಾಡೋದಾದರೆ ಬೀಡ್ ಹಾಕಿದ ನಂತರ 3 ಟೈಮ್ 5 ಚೈನನ್ನು ಹಾಕಬೇಕಾಗುತ್ತೆ. ಸೊ ನಾನಿಲ್ಲಿ ಡಿಸೈನ್ ಎಂಡ್ ಮಾಡ್ತಿರೋದ್ರಿಂದ 5 ಚೈನನ್ನು ನಾನು 2 ಟೈಮ್ ಹಾಕ್ಬಿಟ್ಟು ಡಿಸೈನನ್ನು ಎಂಡ್ ಮಾಡ್ತೀನಿ. ನಾವಿಲ್ಲಿ ಬೀಡ್ ಹಾಕಿದ್ರ ಮೇಲೆ ಆರ್ಚ್ ಬರುತ್ತೆ, ಡಿಸೈನ್ ಬರುತ್ತೆ. ಸೊ ಅದಕ್ಕೋಸ್ಕರ ದೊಡ್ಡ ಬೀಡನ್ನು ಹಾಕಿದ್ದೀನಿ. ಸೊ ಇಲ್ಲಿ 5 ಚೈನನ್ನು ನಾನು 2 ಟೈಮ್ ಹಾಕ್ಕೊಂಡು ಥ್ರೆಡ್ಡನ್ನು ಮೇಲ್ಭಾಗ ಮಾಡಿ ಥ್ರೆಡ್ಡನ್ನು ಕಟ್ ಮಾಡಿ ನಾನಲ್ಲಿ ನಾಟನ್ನ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಬರುತ್ತೆ, ತೋರಿಸ್ತಾ ಇದ್ದೀನಿ ನೋಡಿ. ಸ್ಟಾರ್ಟಿಂಗ್ನಲ್ಲಿ ನಾವು ಲಾಕ್ ಮಾಡಿದ ನಂತರ 5 ಚೈನ್ 2 ಟೈಮ್ ಹಾಕ್ಕೊಂಡು ಬೀಡನ್ನು ಹಾಕ್ತೀವಿ. ಬೀಡ್ ಹಾಕಿದ ನಂತರ 5 ಚೈನ್ 3 ಟೈಮ್ ಹಾಕ್ಕೊಂಡು ಎಗೇನ್ ಬೀಡನ್ನು ಹಾಕ್ತೀವಿ. ನಂತರ ಎಂಡಿಂಗ್ನಲ್ಲಿ ನಾವು 5 ಚೈನನ್ನು 2 ಟೈಮ್ ಹಾಕ್ತೀವಿ. ಅಂದರೆ ಸ್ಟಾರ್ಟಿಂಗ್ನಲ್ಲಿ ಎಂಡಿಂಗ್ನಲ್ಲಿ 5 ಚೈನ್ 2 ಟೈಮ್. ಸೊ ಇದೇ ರೀತಿ ನಾವು ಸೆಕೆಂಡ್ ಸ್ಟೆಪ್ಪನ್ನು ಸಹ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಸ್ಟಾರ್ಟಿಂಗ್ನಲ್ಲಿ ಎಲ್ಲಿ ಲಾಕ್ ಮಾಡಿದ್ವಿ ಥ್ರೆಡ್ಡನ್ನು ಅಲ್ಲಿಗೆ ನಾವು ಸೆಕೆಂಡ್ ಸ್ಟೆಪ್ನಲ್ಲೂ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ನಾವಿಲ್ಲಿ ಚೈನನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ನಾನು ಇಲ್ಲಿ ಚೈನನ್ನು ಹಾಕ್ತಾಯಿದ್ದೀನಿ. ಚೈನನ್ನು ಹಾಕ್ಕೊಂಡು ಪಕ್ಕದಲ್ಲಿರೋವಂತಹ ಸೆಕೆಂಡ್ ಟೈಮ್ ಹಾಕಿದ್ವಲ್ಲ 5 ಚೈನ್ ಅದರ ಒಳಗಡೆ ಲಾಕನ್ನು ಮಾಡ್ಕೊಳ್ಳೋಣ. 5 ಚೈನ್ನ ಹಾಕ್ಕೊಂಡು ಲಾಕನ್ನು ಮಾಡಿದ ನಂತರ ನಾವು ಅಲ್ಲಿಂದಲೇ
ತ್ರಿಬಲ್ ಕ್ರೋಶವನ್ನು ತಗೊಳ್ಳೋಣ. ನೋಡಿ ತೋರಿಸ್ತೀನಿ. ಸೂಜಿ ಮೇಲೆ 2 ಟೈಮ್ ದಾರವನ್ನು ತೊಗೊಂಡ್ರೆ, ಅಂದರೆ ಒನ್ ಟೈಮ್ ದಾರ ತೊಗೊಂಡ್ರೆ ಡಬಲ್ ಕ್ರೋಶ, 2 ಟೈಮ್ ದಾರವನ್ನು ನೀಡಲ್ ಮೇಲೆ ಹಾಗೇ ಟ್ವಿಸ್ಟ್ ಮಾಡಿ ಸುತ್ತಕೊಂಡ್ರೆ ಅದನ್ನು ತ್ರಿಬಲ್ ಕ್ರೋಶ ಅಂತೀವಿ. ತ್ರಿಬಲ್ ಕ್ರೋಶ ಈ ಥರ ತೊಗೊಂಡಾಗ ನಾವು 2ರಲ್ಲಿ 1, ಮತ್ತೆ 2ರಲ್ಲಿ 1, ಮತ್ತೆ 2ರಲ್ಲಿ 1, ಈ ಥರ 3 ಟೈಮ್ ನಾವು ದಾರವನ್ನು ಲಾಕ್ ಮಾಡಿಕೊಂಡ್ರೆ ಅದು ತ್ರಿಬಲ್ ಕ್ರೋಶ ಆಗುತ್ತೆ. ಇದೇ ರೀತಿ ನಾವಿಲ್ಲಿ ಬೀಡ್ನ ಬ್ಯಾಕ್ ಸೈಡ್ ಇರೋ ದಾರ, ಬೀಡ್ನ ಲಾಕ್ ಮಾಡಿರ್ತೀವಲ್ಲ, ಸೊ ಅದರ ದಾರಕ್ಕೆ ನಾವು ಇಲ್ಲಿ ತ್ರಿಬಲ್ ಕ್ರೋಶವನ್ನು ಮಾಡ್ತಾ ಇರೋದು. ಸೊ ನೋಡಿ ನಿಧಾನವಾಗಿ ಮಾಡ್ಕೊಳ್ಳಿ. ತ್ರಿಬಲ್ ಕ್ರೋಶ ಮಾಡೋದ್ರಿಂದ ಸ್ವಲ್ಪ ಆರ್ಚ್ ನಮಗೆ ದೊಡ್ಡದಾಗಿ ಡಿಸೈನು ದೊಡ್ಡದಾಗಿ ಕಾಣಿಸುತ್ತೆ ಮತ್ತು ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಡಬಲ್ ಕ್ರೋಶದಲ್ಲೂ ಚೆನ್ನಾಗಿರುತ್ತೆ, ಬಟ್ ತ್ರಿಬಲ್ ಕ್ರೋಶ ಮಾಡೋದ್ರಿಂದ ಸ್ವಲ್ಪ ಡಿಸೈನು ತುಂಬ ದೊಡ್ಡದಾಗಿ ಕಾಣಿಸುತ್ತೆ, ಲೆಂತಿಯಾಗಿರುತ್ತೆ ಡಿಸೈನು. ಏಕೆಂದರೆ ಸ್ಟೆಪ್ಪು ನಾವು ಎಕ್ಸ್ಟ್ರಾ ಒಂದು ಆ್ಯಡ್ ಮಾಡಿರ್ತೀವಲ್ಲ, ಸೊ ಅದಕ್ಕೋಸ್ಕರ ಡಿಸೈನ್ ಸ್ವಲ್ಪ ಲೆಂತಿಯಾಗಿ ಕಾಣಿಸುತ್ತೆ. ಸೊ ನಾನಿಲ್ಲಿ ಈ ಡಿಸೈನ್ಗೆ ನಾನಿಲ್ಲಿ ತ್ರಿಬಲ್ ಕ್ರೋಶವನ್ನು ಮಾಡ್ತಾಯಿದ್ದೀನಿ. ಅಂದರೆ ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಂಡು ಅದನ್ನು ನಾವು 2ರಲ್ಲಿ 1, 2ರಲ್ಲಿ 1, ಮತ್ತೆ 2ರಲ್ಲಿ 1 ಅಂತ ದಾರವನ್ನು ಇನ್ಸರ್ಟ್ ಮಾಡಿ ಲಾಕನ್ನು ಮಾಡ್ಕೊತೀನಿ. ಈ ರೀತಿ ಕಂಪ್ಲೀಟಾಗಿ ನಾವು ಈ ಬೀಡ್ನ ಇರೋ ಬ್ಯಾಕ್ ಸೈಡ್ ಥ್ರೆಡ್ ಕವರ್ ಆಗೋವರೆಗೂ ನಾವಿಲ್ಲಿ ತ್ರಿಬಲ್ ಕ್ರೋಶವನ್ನು ಮಾಡ್ಕೋಬೇಕು. ನಾವಿಲ್ಲಿ ಕೌಂಟಿಂಗ್ ತೊಗೊಳೋದು ಬೇಡ, ಅದು ಎಷ್ಟು ನಮಗೆ ತ್ರಿಬಲ್ ಕ್ರೋಶ ಕವರ್ ಆಗುತ್ತೆ ಸೊ ಅಷ್ಟು ನಾವಿಲ್ಲಿ ತ್ರಿಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಸೊ ನಿಧಾನವಾಗಿ ಸೂಜಿ ಮೇಲೆ ನಾವು 2 ಟೈಮ್ ದಾರವನ್ನು ಸುತ್ಕೋಬೇಕು. ಆಮೇಲೆ ನಾವು ದಾರವನ್ನು ಪಿಕ್ ಮಾಡಿ ಬ್ಯಾಕ್ ಸೈಡಲ್ಲಿರೋ ಬೀಡ್ನ ಬ್ಯಾಕ್ ಸೈಡಿರೋ ದಾರದಿಂದ 2 ಟೈಮ್ ನಾವು ದಾರವನ್ನು ಹಿಂಗೆ 1 ಟೈಮ್ ಹಿಂಗೆ ಎತ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ. 1 ಟೈಮ್ ತೊಗೊಂಡು 2ರಲ್ಲಿ 1, ಮತ್ತೆ 2ರಲ್ಲಿ 1, ಮತ್ತೆ 2ರಲ್ಲಿ 1, ಈ ಥರ 3 ಟೈಮ್ ನಾವು ಲಾಕ್ ಮಾಡಿದ್ರೆ ಅದು ತ್ರಿಬಲ್ ಕ್ರೋಶ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಅಲ್ಲಿ ಲೆಂತಿಯಾಗಿ ಡಿಸೈನ್ ಕ್ರಿಯೇಟ್ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ರೆಡಿಯಾಗಿರುತ್ತೆ. ಇದೇ ರೀತಿ ನಾವು ಕಂಪ್ಲೀಟ್ ಡಿಸೈನ್ನ ತ್ರಿಬಲ್ ಕ್ರೋಶನಲ್ಲಿ ಮಾಡ್ಕೊಳ್ಳೋಣ. ಸೊ ತುಂಬಾ ಈಸಿ ಫ್ರೆಂಡ್ಸ್. ನಮಗೆ ಡಬಲ್ ಕ್ರೋಶ ಕಷ್ಟ ಅಂತ ನೀವು ಅಂದ್ಕೊಂಡಿದ್ರೆ ಡಬಲ್ ಕ್ರೋಶನ ಮೊದಲು ಕಲ್ತ್ಕೊಳ್ಳಿ. ಡಬಲ್ ಕ್ರೋಶ ಹಾಕಿದ ನಂತರ ನಿಮಗೆ ತ್ರಿಬಲ್ ಕ್ರೋಶ ಹಾಕೋದು ತುಂಬಾ ಈಸಿ ಆಗುತ್ತೆ. ನೋಡಿ ಈ ರೀತಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಆ ಡಿಸೈನ್ ಎಲ್ಲಿಗೆ ಎಂಡಿಂಗ್ ಲಾಕ್ ಆಗುತ್ತೆ ಅಲ್ಲಿಗೆ ಪಕ್ಕದಲ್ಲಿರೋ 5 ಚೈನ್ ಒಳಗಡೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಹೇಗೆ ನಾವು ಅಲ್ಲಿಂದಲೇ 4 ಚೈನ್ ಆರ್ 5 ಚೈನ್ ಹಾಕ್ಕೊಳ್ಳೋಣ. ಪಕ್ಕದಲ್ಲಿರೋ 5 ಚೈನ್ನ ಒಳಗಡೆ ನಾವು 4 ಚೈನ್ ಆರ್ 5 ಚೈನ್ ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ಹೇಗೆ ನಾವು ಅಲ್ಲಿಂದಲೇ ಮತ್ತೆ ನಾವು ಚೈನನ್ನು ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಪಕ್ಕದಲ್ಲಿರುವ 5 ಚೈನ್, ಅಂದರೆ ಬೀಡ್ನ ಪಕ್ಕದಲ್ಲಿರುವ 5 ಚೈನ್ನ ಒಳಗಡೆ ನಾವು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕಾಣಿಸುತ್ತೆ. ರೆಡಿ ಆದಮೇಲೆ ಸಿಂಗಲ್ ಲಾಕನ್ನು ಮಾಡಿದ ನಂತರ ನಾವು ಅಲ್ಲಿಂದಲೇ ಬೀಡ್ನ ಬ್ಯಾಕ್ ಸೈಡ್ನಲ್ಲಿರೋ ದಾರಕ್ಕೆ ನಾವು ಸೂಜಿ ಮೇಲೆ 2 ಟೈಮ್ ದಾರವನ್ನು ತೊಗೊಂಡು ತ್ರಿಬಲ್ ಕ್ರೋಶವನ್ನು ಈಗ ಫಸ್ಟ್ ಟೈಮ್ ತೋರಿಸಿದ್ನಲ್ಲ ಅದೇ ರೀತಿ ಇದಕ್ಕೂ ಸಹ ಸೇಮ್ ನಾವು ತ್ರಿಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನಿಧಾನವಾಗಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಈ ರೀತಿ ನಾವು ತ್ರಿಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ತುಂಬಾ ಈಸಿ ಇದು ಹಾಕೋದು. ಸೊ ನೀವು ಡಬಲ್ ಕ್ರೋಶ ಕಲ್ತಿದ್ರೆ ತ್ರಿಬಲ್ ಕ್ರೋಶ ಕಷ್ಟ ಆಗೋದಿಲ್ಲ. ನೋಡ್ತಾ ಇದ್ದೀರಲ್ಲ, ಡಿಸೈನ್ ಕಂಪ್ಲೀಟ್ ಆಗಿದೆ. ಬೀಡ್ನ ಮೇಲ್ಭಾಗದಲ್ಲಿ ಆರ್ಚ್ ಕವರ್ ಆಗಿದೆ. ಸೊ ಕಂಪ್ಲೀಟಾಗಿ ಕಂಬಗಳು ಬಂದಿದೆ. ತುಂಬಾ ಈಸಿ ಫ್ರೆಂಡ್ಸ್. ಈಗ ನಾನು ಸೆಕೆಂಡ್ ಸ್ಟೆಪ್ ಅಂದರೆ 2ನೇ ಕಲರಲ್ಲಿ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ. ಸೊ ನಾನಿಲ್ಲಿ ಗ್ರೀನ್ ತೊಗೊಂಡಿದ್ದೀನಿ. ಗ್ರೀನು ಅಷ್ಟೇ ನಾವು ಸ್ಟಾರ್ಟಿಂಗ್ನಲ್ಲಿ ಎಲ್ಲಿ ಲಾಕ್ ಮಾಡಿದ್ವಿ ಆರೆಂಜ್ ಕಲರ್ನ, ಇದನ್ನು ಅಷ್ಟೇ ಅಲ್ಲೇ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ನಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀರಲ್ಲ, ನಾನಿಲ್ಲಿ ಒಂದು ಲಾಕನ್ನು ಮಾಡ್ಕೊಂಡಿದ್ದೀನಿ. ನೋಡಿ ಲಾಕ್ ಹಾಕ್ತಾ ಇದ್ದೀನಿ. ಲಾಕ್ ಹಾಕಿದ ನಂತರ ನಾವು ಮತ್ತೆ ಒಳಗಡೆ 5 ಚೈನ್ ಹಾಕಿದ್ವಲ್ಲ 4 ಚೈನ್, ಅದರೊಳಗಡೆ ಒಂದು ಸಿಂಗಲ್ ಲಾಕನ್ನು ಹಾಕೊಳ್ಳೋಣ. ಸಿಂಗಲ್ ಲಾಕ್ ಹಾಕಿದ ನಂತರ ಹಾಗೆಯೇ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. ನೋಡಿ ತೋರಿಸ್ತೀನಿ ಹೇಗೆ ಹಾಕೋದು ಅಂತ. ಸ್ಟಾರ್ಟಿಂಗ್ನಲ್ಲಿ ನಾವು ಇಲ್ಲಿ ಚೈನನ್ನು ಹಾಕ್ಕೋಬೇಕು. ಸೊ ನಾನಿಲ್ಲಿ 4 ಚೈನ್ ಆರ್ 5 ಚೈನ್ ನಿಮಗೆ ಎಷ್ಟು ಚೈನ ಇಡ್ಸುತ್ತೆ, ನೀವು ಚೈನ್ ಎಷ್ಟು ಡಿಸ್ಟೆನ್ಸಲ್ಲಿ ಹಾಕ್ಕೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನಿಲ್ಲಿ 4 ಚೈನ್ ಅಥವಾ 5 ಚೈನ್ ಹಾಕ್ಕೋಬೋದು. ನಾನಿಲ್ಲಿ 4 ಚೈನನ್ನು ಹಾಕ್ಕೊಂಡು ಪಕ್ಕದಲ್ಲಿರೋ ಅಂಥದ್ದು ನೋಡಿ ತೋರಿಸ್ತೀನಿ. ಪಕ್ಕದಲ್ಲಿ ನಾವು ಲಾಕ್ ಮಾಡಿದ್ವಲ್ಲ ಆ ಲಾಕ್ನ ಒಳಗಡೆ ಮೇಲೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, 5 ಚೈನ್ ಹಾಕಿ ನಾವು ಸೆಕೆಂಡ್ ಟೈಮ್ ಲಾಕ್ ಮಾಡಿದ್ವಲ್ಲ ಅದರ ಒಳಗಡೆ ನಾವು ಲಾಕ್ನ ಮೇಲೆ ಒಂದು ಲಾಕ್ ಮಾಡ್ಕೊಂಡಿದ ನಂತರ ಈಗ ಅಲ್ಲಿಂದಲೇ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ದಾರವನ್ನು ಮೇಲ್ಭಾಗ ಮಾಡಿ ಒಂದು ಸ್ಮಾಲ್ ಬೀಡನ್ನು ನಾವು ಹಾಕ್ಕೊಳ್ಳೋಣ, ಒಂದು ಇನ್ಸರ್ಟ್ ಮಾಡ್ಕೊಳ್ಳೋಣ. ಒಂದು ಸ್ಮಾಲ್ ಬೀಡನ್ನು ನೋಡಿ ತೊಗೊತಾ ಇದ್ದೀನಿ. ಸ್ಮಾಲ್ ಬೀಡ್ ತೊಗೊಂಡಿದ ನಂತರ ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ನಾವು ತ್ರಿಬಲ್ ಕ್ರೋಶ ಮಾಡಿದ್ವಲ್ಲ ಅಲ್ಲಿ ನಾವು ಒಂದು ಗ್ಯಾಪ್ ಬಿಟ್ಟು 1 2 ಗ್ಯಾಪ್ ಬಿಟ್ಟು ನಾವು ಗ್ಯಾಪಲ್ಲಿ ಒಳಗಡೆ ಮೇಲ್ಗಡೆ ಅಲ್ಲ ಒಳಗಡೆಯಿಂದ ನಾವು
ಥ್ರೆಡ್ಡನ್ನು ಪಿಕ್ ಮಾಡಿಕೊಂಡು ನಾವಲ್ಲಿ ಒಂದು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು, ಒಂದು ಅಷ್ಟೇ. ಸೊ ಎರಡರಲ್ಲಿ ಒಂದು ಅಂತ ಒನ್ ಟೈಮ್ ನಾವು ಬೀಡ ಹಾಕಿದ ನಂತರ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಒನ್ ಟೈಮ್ ಡಬಲ್ ಕ್ರೋಶ ಮಾಡಿದ ನಂತರ ಅಲ್ಲಿಂದಲೇ ಸೂಜಿ ಮೇಲೆ ದಾರ ತೊಗೊಂಡು ನಮಗಲ್ಲಿ ಒಂದು ಮಧ್ಯ ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ. ಆ ಗ್ಯಾಪ್ನಲ್ಲಿ ನಾವು ಎಗೇನ್ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಬಟ್ ನಾವಲ್ಲಿ ಲಾಕ್ ಮಾಡಬಾರ್ದು. ನೋಡಿ ಈ ಥರ ಸೂಜಿ ಮೇಲೆ ದಾರ ತೊಗೊಂಡು ಇನ್ಸರ್ಟ್ ಮಾಡಿ ದಾರ ಪಿಕ್ ಮಾಡಿದ ನಂತರ ನಾವಲ್ಲಿ ದಾರವನ್ನು ಲಾಕ್ ಮಾಡ್ತೀವಿ. ಸೊ ಆ ಲಾಕ್ ಮಾಡೋ ಬದಲು ಎಗೇನ್ ಮತ್ತೆ ಸೂಜಿ ಮೇಲೆ ಇನ್ನೊಂದು ಟೈಮ್ ದಾರ ಸುತ್ಕೋಬೇಕು. ಮತ್ತೆ ನಾವು ದಾರವನ್ನು ಪಿಕ್ ಮಾಡ್ಕೋಬೇಕು ನೀಡಲ್ಲಿ. ಇಲ್ಲಿ 2 ಟೈಮ್ ಆಯಿತು. ಈ ರೀತಿ 3ನೇ ಸಲನೂ ಮಾಡಬೇಕು. ನೋಡಿ 3ನೇ ಸಲನೂ ಸೇಮ್ ಅದೇ ರೀತಿ ಸೂಜಿ ಮೇಲೆ ದಾರ ಸುತ್ಕೊಂಡು ಡಬಲ್ ಕ್ರೋಶ ಮಾಡ್ತೀವಿ, ಬಟ್ ದಾರವನ್ನು ಲಾಕ್ ಮಾಡೋದಿಲ್ಲ. 3 ಟೈಮ್ ಆಯಿತು. 3 ಟೈಮ್ ಆಗಿದ ನಂತರ ನಾವು ಮತ್ತೆ ಇನ್ನೊಂದು ಸಲಿನೂ ಸಹ ಮಾಡ್ಕೋಬೋದು. ನಿಮಗೆ ಎಲ್ಲಿವರೆಗೂ ದಾರವನ್ನು ಪಿಕ್ ಮಾಡೋವಂಥ ಚಾನ್ಸ್ ಇರುತ್ತೆ ಅಂದರೆ ಅಷ್ಟು ಅಲ್ಲಿವರೆಗೂ ನೀವು ಮಾಡ್ಕೋಬೋದು. 4 ಟೈಮ್ ಆರ್ 5 ಟೈಮ್ ಹಾಕ್ಕೋಬೋದು ಇರ್ತೀರಿ. ಈ ರೀತಿ ಹಾಕಿದ ನಂತರ ಇದು ಸಾಕು ನಮಗೆ ಅಷ್ಟೇ, ಇದನ್ನು ನೆಕ್ಸ್ಟು ಟ್ವಿಸ್ಟ್ ಮಾಡೋದಕ್ಕೆ ಆಗಲ್ಲ ಅಂತ ಅನಿಸಿದ್ರೆ ನೀವು ಅಲ್ಲಿಗೆ ಬಿಟ್ಬಿಟ್ಟು ನೀವಲ್ಲಿ ಥ್ರೆಡ್ಡನ್ನು ಲಾಕ್ ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ಈ ಥರ ಥ್ರೆಡ್ಡನ್ನು ಅಷ್ಟು ದಾರದ ಒಳಗಡೆಯಿಂದ ಪಾಸ್ ಮಾಡಿ ನಾವು ಇನ್ಸರ್ಟ್ ಮಾಡಿದ ನಂತರ ನಾವು ಅಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು. ಯಾವ ರೀತಿ ಅಂದರೆ ನೋಡಿ ಈ ರೀತಿ ತೊಗೊಂಡಿದ ನಂತರ ಈ ಕಡೆಯಿಂದ ದಾರನ ಆ ಕಡೆ ಅಂತ ನೀಡಲ್ ಮೌತಿಂದ ಪಿಕ್ ಮಾಡಿ ಒಂದು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಿದಾಗ ನೋಡಿ ಈ ರೀತಿ ಒಂದು ನಾಟ್ ಅಂತ ಕ್ರಿಯೇಟ್ ಮಾಡಿರೋಂಥ ಒಂದು ಡಿಸೈನು ರೆಡಿಯಾಗಿದೆ. ಈಗ ಮತ್ತೆ ಅಲ್ಲಿಂದಲೇ ದಾರವನ್ನು ಮೇಲ್ಭಾಗ ಮಾಡಿ ಇನ್ನೊಂದು ಸ್ಮಾಲ್ ಬೀಡನ್ನು ನಾವು ಹಾಕ್ಕೊಳ್ಳೋಣ. ಒಂದು ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡಿ ಅಲ್ಲಿಂದ ನಾವು ಒನ್ ಟೈಮ್ ನೀಡಲ್ ಮೇಲೆ ದಾರ ತೊಗೊಂಡು ನೋಡಿ ತೋರಿಸ್ತಾ ಇದ್ದೀನಿ. 1 2 3 ತ್ರಿಬಲ್ ಕ್ರೋಶ ಆದ ನಂತರ ಮಧ್ಯ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ನ ಒಳಗಡೆ ನಾವು ಒನ್ ಟೈಮ್ ಒಂದು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶ ಮಾಡಿದ ನಂತರ ಮಧ್ಯ ಗ್ಯಾಪ್ ಇದೆ ನೋಡಿ, ಆ ಗ್ಯಾಪ್ನ ಒಳಗಡೆ ನೋಡಿ ತೋರಿಸ್ತಾ ಇದೆ. ಆ ಗ್ಯಾಪ್ನ ಒಳಗಡೆ ಮತ್ತೆ ನಾವು ಡಬಲ್ ಕ್ರೋಶವನ್ನು 3 ಟೈಮ್ ಆರ್ 4 ಟೈಮ್ ಮಾಡ್ಕೊತಾ ಹೋಗಬೇಕು. ಬಟ್ ಲಾಕ್ ಮಾಡಬಾರ್ದು, ಜಸ್ಟ್ ಟ್ವಿಸ್ಟ್ ಮಾಡ್ಕೋಬೇಕು. 1 ಟೈಮ್ ಡಬಲ್ ಕ್ರೋಶ ಇನ್ಸರ್ಟ್ ಮಾಡ್ಕೋಬೇಕು, ದಾರ ಪಿಕ್ ಮಾಡಬೇಕು, ಬಟ್ ಲಾಕ್ ಮಾಡಬಾರ್ದು. ಈ ಥರ 4 ಟೈಮ್ ಆರ್ 5 ಟೈಮ್ ನಿಮಗೆ ಎಷ್ಟು ಸರಿ ನೀಡಲ್ನ ಟ್ವಿಸ್ಟ್ ಮಾಡಿ ಇನ್ಸರ್ಟ್ ಮಾಡೋದಕ್ಕಾಗತ್ತೆ ಅಷ್ಟು ಸಲ ನೀವು ಮಾಡ್ಕೋಬೋದು. ಸೊ ಅಷ್ಟು ಮಾಡಿದ ನಂತರ ನಾವು ಅದನ್ನು ದಾರವನ್ನು ಅಷ್ಟು ಮಾಡಿದ ದಾರದ ಒಳಗಡೆ ನಾವು ತೂರಿಸ್ಕೊಂಡು 1 ಟೈಮ್ ನಾವು ಅದನ್ನು ಲಾಕನ್ನು ಮಾಡ್ಕೋಬೇಕು. ನೋಡಿ ಈ ರೀತಿ ಮಾಡಿದ್ಮೇಲೆ 1 ಟೈಮ್ ಅದನ್ನು ಹಿಂಗೆ ಲಾಕ್ ಮಾಡಿಕೊಂಡ್ರೆ ಅಲ್ಲೊಂದು ಸೇಮ್ ಡಿಸೈನ್ ಅದೇ ರೀತಿ ಒಂದು ಗೋಧಿ ಆಕಾರದ ಡಿಸೈನು ಒಂದು ರೆಡಿಯಾಗಿರುತ್ತೆ. ಸೊ ಅದೇ ರೀತಿ ನಾವು ಈ ಡಿಸೈನ್ ಕಂಪ್ಲೀಟಾಗಿ ಮಾಡ್ತಾ ಹೋಗಬೇಕು. ಬೀಡನ್ನು 1 ಟೈಮ್ ಹಾಕ್ಕೊಂಡು 3 ತ್ರಿಬಲ್ ಕ್ರೋಶ ಆದ ನಂತರ ಮಧ್ಯದ ಗ್ಯಾಪಲ್ಲಿ ನಾವು 3 ತ್ರಿಬಲ್ ಕ್ರೋಶವನ್ನು ನಾವು ಕಂಬವನ್ನು ಬಿಟ್ಟು ಒಂದು ಬೀಡಿಗೆ ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಅಷ್ಟೇ, ಇನ್ನೇನಿಲ್ಲ. ಸೊ ಈ ರೀತಿ ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ಆಮೇಲೆ ಒಂದು ಗ್ಯಾಪಲ್ಲಿ ನಾವು 5 ಇಲ್ಲ 4 ಸರಿ ಟ್ವಿಸ್ಟ್ ಮಾಡಿ ಡಬಲ್ ಕ್ರೋಶ ಮಾಡಬೇಕು, ಬಟ್ ಲಾಕ್ ಮಾಡಬಾರ್ದು. ಅದೇ ರೀತಿ ಹಿಂಗೆ ಡಬಲ್ ಕ್ರೋಶವನ್ನು ಟ್ವಿಸ್ಟ್ ಮಾಡಬೇಕು, ಇನ್ಸರ್ಟ್ ಮಾಡಬೇಕು, ಲಾಕ್ ಮಾಡಬಾರ್ದು. ಈ ಥರ 4 ಟೈಮ್ ಮಾಡಿಕೊಂಡು ಲಾಸ್ಟಿಗೆ ಅದರ ಒಳಗಡೆಯಿಂದ ನಾವು ಥ್ರೆಡ್ಡನ್ನು ಪಾಸ್ ಮಾಡಿ ಲಾಕನ್ನು ಮಾಡ್ಕೋಬೇಕು. ನೋಡಿ ಈ ರೀತಿ ಲಾಕನ್ನು ಥ್ರೆಡ್ ಪಾಸ್ ಮಾಡಿದ್ವಿ ಅಷ್ಟು ಒಳಗಡೆಯಿಂದ ಲಾಕ್. ಆಮೇಲೆ ಎಲ್ಲ 6 ಎಳೆಗಳನ್ನು ಸೇರಿಸಿ ನಾವು ಒಂದು ಲಾಕನ್ನು ಮಾಡಬೇಕು. ಅದ್ರ ಮೇಲೆ ನೆಕ್ಸ್ಟ್ ದಾರವನ್ನು ಮೇಲ್ಭಾಗ ಮಾಡಿ ನಾವು ಬೀಡನ್ನು ಹಾಕ್ಕೊತಾ ಹೋಗಬೇಕು. ಒಂದು ಬೀಡ್ ಹಾಕಬೇಕು. ಬೀಡನ್ನು ನಾವು ಇಲ್ಲಿ ಡೈರೆಕ್ಟ್ ಮಾಡೋದಕ್ಕೆ ಬದಲು ಲಾಕ್ ಮಾಡೋ ಬದಲು ಒಂದು ಡಬಲ್ ಕ್ರೋಶ 3 ತ್ರಿಬಲ್ ಕ್ರೋಶದ ಮಧ್ಯದಲ್ಲಿ ಒಂದು ಗ್ಯಾಪನ್ನು ತೊಗೊಂಡು ಆ ಗ್ಯಾಪ್ನ ಒಳಗಡೆ ನಾವು ಡಬಲ್ ಕ್ರೋಶವನ್ನು ಮಾಡಿ ಆ ಬೀಡನ್ನು ಲಾಕ್ ಮಾಡಬೇಕು. ಆಮೇಲೆ ಪಕ್ಕದಲ್ಲಿ ಒಂದು ಸ್ಪೇಸ್ ಇರುತ್ತೆ, ಅಲ್ಲಿಂದ ನಾವು 4 ಸರಿ ಅಥವಾ 5 ಸರಿ ಡಬಲ್ ಕ್ರೋಶವನ್ನು ಟ್ವಿಸ್ಟ್ ಮಾಡಿಕೊಂಡು ಅದರ ಒಳಗಡೆ ಥ್ರೆಡ್ಡನ್ನು ಪಾಸ್ ಮಾಡಿ ಲಾಕನ್ನು ಮಾಡಬೇಕು. ಈ ರೀತಿ ಕಂಪ್ಲೀಟ್ ಡಿಸೈನ್ನ ನಾವು ಮಾಡ್ತಾ ಹೋಗಬೇಕು. ನೋಡಿ ತೋರಿಸ್ತೀನಿ ಹೇಗೆ ಅಂತ. ತುಂಬಾ ಈಸಿ ಇದು. ಈ ಥರ ಡಿಸೈನ್ ನಿಮಗೆ ಮೊದಲು ಒಂದು ಟೈಮ್ ತೋರಿಸಿದ್ದೀನಿ. ಸೊ ನೋಡಿ ಈ ಥರ ಕಂಪ್ಲೀಟಾಗಿ ತೊಗೊಂಡಿದ್ದ ನಂತರ ಒಂದು ಲಾಕನ್ನು ಮಾಡ್ಕೋಬೇಕು. ಈ ರೀತಿ ಕಂಪ್ಲೀಟ್ ಡಿಸೈನ್ನ ನಾವು ಹೀಗೇ ಕಂಪ್ಲೀಟಾಗಿ ನಾವು ಒಂದು ಬೀಡನ್ನು ಹಾಕ್ಕೊಂಡು ಡಬಲ್ ಕ್ರೋಶ 1 ಟೈಮ್ ಮಾಡಿಕೊಂಡು 3 ಕಂಬದ ಗ್ಯಾಪ್ನ ಒಳಗಡೆ ನಾವು ಒಂದು ಡಬಲ್ ಕ್ರೋಶವನ್ನು ಮಾಡಿಕೊಂಡು ಮತ್ತು ಡಬಲ್ ಕ್ರೋಶ ಮಾಡಿದ ನಂತರ ಬರೋ ಗ್ಯಾಪ್ನ ಒಳಗಡೆ ನಾವು 4 ಅಥವಾ 5 ಡಬಲ್ ಕ್ರೋಶವನ್ನು ಟ್ವಿಸ್ಟ್ ಮಾಡಿ ಲಾಕ್ ಮಾಡ್ದಲೇ ಆಮೇಲೆ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಮಾಡಿದ್ರೆ ಇದು ಒಂದು ಕಂಪ್ಲೀಟ್ ಡಿಸೈನ್ ಆಗಿ ರೆಡಿಯಾಗಿರುತ್ತೆ. ಸೊ ಇದೇ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ತುಂಬಾ ಈಸಿ. ನೀವು ಒಂದು ಸ್ಯಾಂಪಲ್ ಪೀಸ್ಗೆ
ಈ ರೀತಿ ಡಿಸೈನ್ನ ಹಾಕಿ ಟ್ರೈ ಮಾಡಿ. ನಿಮ್ಗೆ ಅದು ಏನಾದರೂ ಕಷ್ಟ ಅನಿಸಿದ್ರೆ ಎಗೇನ್ ನೀವು ಅದನ್ನು ಬಿಡಬೇಡಿ, ಅದನ್ನು ನಿಮ್ಗೆ ಬರೋವರೆಗೂ ಬಿಡಬೇಡಿ. ಯಾವುದು ಸಹ ನಾವು ಕಲಿಯೋವರೆಗೂ ಅಷ್ಟೇ ಕಷ್ಟ ಅನಿಸೋದು, ಕಲ್ತ ಮೇಲೆ ನಮ್ಗೆ ಅದೆಲ್ಲ ತುಂಬಾ ಈಸಿ ಅಂತಲೇ ಅನಿಸುತ್ತೆ. ಸೊ ನೋಡ್ತಿದ್ದೀರಲ್ಲ, ಈ ರೀತಿ ಡಿಸೈನ್ ರೆಡಿ ಆಗಿದೆ. ಅದನ್ನು ನಾವು ಪಕ್ಕದಲ್ಲಿ ಇರೋವಂಥ 5 ಚೈನ್ ಹಾಕಿದ್ವಲ್ಲ ಅದರೊಳಗಡೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಲಾಕ್ ಮಾಡಿದ ನಂತರ ಡಿಸೈನ್ ಈ ರೀತಿ ಕಾಣಿಸ್ತಾ ಇದೆ. ಈಗ ಮತ್ತೆ ಪಕ್ಕದಲ್ಲಿ ಒಂದು 4 ಚೈನನ್ನು ಹಾಕ್ಕೊಳ್ಳೋಣ. ಒಂದು ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. 5 ಚೈನ್ನ ಮೇಲೆ ಒಂದು ಸಿಂಗಲ್ ಲಾಕ್ ಮಾಡಿದ ನಂತರ ಎಗೇನ್ ನಾವು ಚೈನನ್ನು ಹಾಕ್ಕೊಳ್ಳೋಣ. ಅಲ್ಲಿ ಬಂದ್ಬಿಟ್ಟು ಕುಚ್ಚನ್ನು ಹಾಕ್ತೀವಿ. ಸೊ ಆ ಜಾಗದಲ್ಲಿ ಒಂದು 4 ಚೈನ್ ಅಥವಾ 5 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, 5 ಚೈನ್ ಹಾಕಿದ ಮೇಲೆ ಒಂದು ಎಗೇನ್ ಒಂದು ಲಾಕನ್ನು ಮಾಡ್ಕೊತೀವಿ. ನೋಡಿ, ಲಾಕನ್ನು ಮಾಡಿದ ನಂತರ ಎಗೇನ್ ಮತ್ತೆ ನಾವು ಡಿಸೈನನ್ನು ಹಾಗೆ ಕಂಟಿನ್ಯೂ ಮಾಡ್ಕೋಬೇಕು. ನಿಮಗೆ ಸ್ಟಾರ್ಟಿಂಗ್ನಲ್ಲಿ ತೋರಿಸಿದ್ನಲ್ಲ ಆ ರೀತಿಯೇ ಬೀಡನ್ನು ತೊಗೋಬೇಕು. ಬೀಡನ್ನು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡಿದ ನಂತರ ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು 3 ಕಂಬಗಳನ್ನ ಬಿಟ್ಬಿಟ್ಟು ಮಧ್ಯದ ಒಂದು ಸ್ಪೇಸ್ನಲ್ಲಿ ಒಂದು ಸಿಂಗಲ್ ಕ್ರೋಶವನ್ನು, ಒಂದು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಸೊ ಒಂದು ಡಬಲ್ ಕ್ರೋಶ ಮಾಡಿದ ನಂತರ ಮಧ್ಯದಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಆಗಿರುತ್ತೆ. ಅಲ್ಲಿ ನಾವು 4 ಅಥವಾ 5 ಡಬಲ್ ಕ್ರೋಶವನ್ನು ಟ್ವಿಸ್ಟ್ ಮಾಡಿ ಅಟ್ ಎ ಟೈಮ್ ಒಟ್ಟಿಗೆ ನಾವು ಅದರೊಳಗಡೆ ಥ್ರೆಡನ್ನು ಪಾಸ್ ಮಾಡಿ ಲಾಕನ್ನು ಮಾಡ್ಕೋಬೇಕು. ಈ ರೀತಿ ಕಂಪ್ಲೀಟ್ ನಾವು 2ನೇ ಡಿಸೈನ್ಗೂ ಸಹ ಅದೇ ರೀತಿ ಮಾಡ್ಕೊತಾ ಹೋಗಬೇಕು. ಸೊ ಇದು ಮಾಡೋದು ತುಂಬಾ ಈಸಿ. ಗಮನ ಕೊಟ್ಟು ನೋಡಿ, ನಿಮಗೆ ಈಸಿ ಆಗುತ್ತೆ. ಕಲ್ತ್ರೆ ನಿಮಗೂ ಖುಷಿ ಆಗುತ್ತೆ. ನಿಮ್ಮ ಸ್ಯಾರಿಗೆ ನೀವೇ ಹಾಕ್ಕೋಬೋದು ಡಿಸೈನನ್ನು. ಸೊ ಬೇರೆಯವ್ರ ಹತ್ರ ಹಾಕ್ಸಿ ನಿಮ್ಮ ಮನೆಯನ್ನು ವೇಸ್ಟ್ ಮಾಡೋದು ತಪ್ಪುತ್ತೆ. ನಿಮಗೆ ನಿಮ್ಮ ಸೀರೆಗೆ ನೀವೇ ಹಾಕ್ಕೊಂಡಿದ್ದೀನಿ ಅನ್ನೋ ನಿಮಗೊಂದು ಖುಷಿನೂ ಸಹ ಇರುತ್ತೆ. ಸೊ ಪ್ರತಿಯೊಂದು ಡಿಸೈನನ್ನು ಸಹ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ವಿಡಿಯೋನ ನೋಡಿ, ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ. ನೋಡಿ, ಡಿಸೈನ್ ಕಂಪ್ಲೀಟ್ ಆಗಿದೆ. ನಾನು ಇಲ್ಲಿ ಸ್ಯಾಂಪಲ್ ಪೀಸ್ ಆಗಿರೋದ್ರಿಂದ 2 ಡಿಸೈನ್ ಮಾತ್ರ ಹಾಕಿ ತೋರಿಸಿದ್ದೀನಿ. ಸೊ ಇದು ರೆಡಿ ಆದ ನಂತರ ಮಧ್ಯೆ ಕುಚ್ಚನ್ನು ಹಾಕ್ಕೊತೀವಿ. ಕುಚ್ಚನ್ನು ಅಷ್ಟೇ ಹಾಕಿದ ನಂತರ ಹೇಗೆ ಕಾಣಿಸುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ನಾನಿಲ್ಲಿ 127 ದಾರವನ್ನು ಸುತ್ತಕೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಡಬಲ್ ಆದ ನಂತರ 240 ಅಂದರೆ 240 ಆಗಿದೆ. ಕುಚ್ಚನ್ನು ಅಷ್ಟೇ, ಇದು ತುಂಬಾ ಈಸಿ ಹಾಕೋದು. ಇದನ್ನು ನಾಟ್ ಹಾಕಿದ ನಂತರ ಕುಚ್ಚಿಗೆ ಹಾಕಿರುವಂತಹ ಗೋಲ್ಡ್ ಕಲರ್ ಥ್ರೆಡ್ಗೆ ನಾವು ಗಮ್ಮನ್ನು ಹಾಕ್ಕೊತೀವಿ. ಗಮ್ ಹಾಕಲಿಲ್ಲ ಅಂದರೆ ಅದು ಸ್ವಲ್ಪ ದಿನದಿಂದ ನಾವು ಈ ಸ್ಯಾರಿಯಲ್ಲಿ ಯೂಸ್ ಮಾಡಿ ಸ್ವಲ್ಪ ದಿನ ಆದಮೇಲೆ ಅದು ಕುಚ್ಚಿನಲ್ಲಿರೋಂತಹ ನಾವು ಗಂಟು ಹಾಕಿರುವಂಥ ಎಳೆ ಬಿಡ್ತಾ ಹೋಗುತ್ತೆ. ಸೊ ಈ ರೀತಿ ಆಗಬಾರ್ದು ಅಂತ ನಾವಲ್ಲಿ ನಾಟನ್ನು ಹಾಕ್ಕೊತೀವಿ. ಸೊ ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಇರಿ. ನೋಡಿ, ತುಂಬಾ ಕ್ಯೂಟಾಗಿ ಕಾಣುವಂತಹ ಬ್ರೈಡಲ್ ಡಿಸೈನ್ ನಿಮಗೆ ರೆಡಿಯಾಗಿದೆ.